ವೆಲ್ಕಮ್ ಟು ಮೈ ಚಾನಲ್ ತೇಜಸ್ ವ್ಲಾಗ್ ಇನ್ ಕನ್ನಡ. ಇವತ್ತು ಮಿಕ್ಸ್ ತರಕಾರಿ ಮಿಕ್ಸ್ ಕಾಳು ಪಲ್ಯ ಮಾಡುವುದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಈ ರೀತಿ ಮಾಡುವುದು: ಒಂದು ಕುಕ್ಕರ್ನಲ್ಲಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಚಟಪಟ ಅಂದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಸೀದೋಗ್ಬಿಡುತ್ತೆ ಫಸ್ಟಿಗೆ ಹಾಕಿದರೆ. ಅದಕ್ಕೆ ಈರುಳ್ಳಿ ಜೊತೆ ಹಾಕಿದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಈಗ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದರ ಜೊತೆನೇ ಹಾಕಿದರೆ ಟೊಮೊಟೊ ಚೆನ್ನಾಗಿ ಮಾಗುತ್ತೆ. ಅರಶಿನ ಪುಡಿ ಸ್ವಲ್ಪ, ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ನೀರು ಹಾಕಿದರೆ ತಳ ಒತ್ತಲ್ಲ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಖಾರ ಎಲ್ಲ ಬಿಟ್ಕೊಂಡು ಎಣ್ಣೆ ಮೇಲೆ ಬರಬೇಕು. ಆ ರೀತಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ಅಲ್ಲಿ ಕಾಯಿ ಹಾಕಿ ಎಲ್ಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಮಿಕ್ಸ್ ಕಾಳು ಎಲ್ಲನೂ ಅದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೆಸರು ಕಾಳು, ಅಲಸಂದೆ ಕಾಳು ಮತ್ತು ಕಡಲೆಕಾಳು ಮತ್ತು ಅವರೆಕಾಳು ನೆನೆಸಿ ಮಾಡಿ ಮಿಕ್ಸ್, ಆಲೂಗೆಡ್ಡೆ ಚೊಟ್ಟು ಮತ್ತು ಕ್ಯಾರೆಟ್ ಮೂರನ್ನು ಹಾಕಿದ್ದೀನಿ. ಮತ್ತು ನವಿಲುಕೋಸು ಹಾಕಿ ಮಿಕ್ಸ್ ಮಾಡಿ ಒಂದು ವಿಸಲ್ ಆದರೆ ಸಾಕು. ನಿಮಗೆ ಎಷ್ಟು ಉಪ್ಪು ಬೇಕೋ, ಟೊಮೊಟೊ ಹಾಕ್ತೀವಲ್ಲ ಆವಾಗಲೇ ಹಾಕ್ಕೊಳ್ಳಿ. ಎಷ್ಟು ತರಕಾರಿ, ನಿಮ್ಗೆ ಎಷ್ಟು ತರಕಾರಿ ಎಷ್ಟು ಕಾಳು ಹಾಕಿರ್ತೀರ ಅದು ಖಾರಕ್ಕೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ಈ ರೀತಿ ಮಾಡಿ ಒಂದು ವಿಸಲ್ ಆದರೆ ಸಾಕು. ಒಂದು ವಿಸಲ್ ಆದ ನಂತರ ಕೆಳಗೆ ನೀರಿರುತ್ತೆ, ಚೆನ್ನಾಗಿ ಗೂರಾಡ್ಕೋಬೇಕು. ಗೂರಾಡಿದ್ಮೇಲೆ ತರಕಾರಿ ಮಿಕ್ಸ್ ಕಾಳು ಪಲ್ಯ ರೆಡಿ ಆಗುತ್ತೆ. ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಹಕರಿಸಿ.